ಸರ್, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಎನ್ಕೌಂಟ್ರ್ ಮಾಡ್ತೀರಾ? ನಮ್ಮ ಅವನು ಸಿನಿಮಾ ತುಂಬಾ ನೋಡ್ತಾನೆ ಅನಿಸುತ್ತೆ. ಕಮಿಂಗ್ ಸ್ಟ್ರೈಟ್ ಟು ದ ಪಾಯಿಂಟ್, ನಿನ್ ಮನೆಯಲ್ಲಿ ಸತ್ತೋಗಿರೋ ಹುಡುಗಿ ಯಾರು? ಅವಳಿಗೂ ನಿನಗೂ ಏನ್ ಸಂಬಂಧ? ಅವಳನ್ನ ಎಲ್ಲಿ, ಯಾಕೆ, ಹೇಗ್ ಭೇಟಿ ಮಾಡಿದೆ ಅಂತ ಹೇಳು. ಇಲ್ಲೇ ಹೇಳ್ತೀಯಾ, ಪೊಲೀಸ್ ಸ್ಟೇಷನಲ್ಲಿ ಹೇಳ್ತೀಯಾ? ಇವೆರಡರದ್ದು ವ್ಯತ್ಯಾಸ ಗೊತ್ತಲ್ಲ. ಸರ್, ಆಕ್ಚುಲಿ ನನ್ನ ಫ್ರೆಂಡ್ಗೊಂದು ಪ್ರಾಬ್ಲಮ್ ಇತ್ತು ಸರ್. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ ಹತ್ರ ತೋರ್ಸೋಣ ಅಂತ. ಫ್ರೆಂಡ್ಗೂ ಆ ಹುಡುಗಿಗೂ ಸಂಬಂಧ ಇದೆಯಾ? ಇಲ್ಲ ಸರ್. ಮತ್ತೇನೋ ಕಟ್ಕತೆ ಕಟ್ಟಿ ಕೇಸಿಂದ ಎಸ್ಕೇಪ್ ಆಗಕ್ಕೆ ನೋಡ್ತಾ ಇದೆಯಾ? ಎಸ್ಕೇಪ್ ಆಗಬೇಕು ಅನ್ಕೊಂಡಿದ್ರೆ ನಿಮ್ಗೆ ಯಾಕೆ ಫೋನ್ ಮಾಡ್ತಾ ಇದ್ದೆ ಸರ್? ಪೊಲೀಸ್ ಫಸ್ಟ್ ರೂಲ್ ಏನ್ ಗೊತ್ತಾ? ಇನ್ಫಾರ್ಮೇಶನ್ ಕೊಟ್ಟವ್ರನ್ನೇ ಇಂಟ್ರೋಗೇಟ್ ಮಾಡಬೇಕು. ಸರ್, ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ನಿನ್ ಮೇಲೆ ಡೌಟ್. ರಾಜಾ, ಯಾಕೆ ಎಮೋಷನ್ ಆಗ್ತಾ ಇದೆಯಾ? ಪಬ್ಲಿಕ್ ಅಲ್ಲಿದ್ದೀವಿ. ನೋಡು, ನಾನು ಹೇಳಿದಕ್ಕೆ ನೇರವಾಗಿ ಉತ್ತರ ಕೊಡು. ನಮಗ್ ತುಂಬಾ ಟೈಮ್ ಇದೆ. ಆ ಹುಡುಗಿ ಯಾರು? ನೀನ್ ಯಾರು? ನಿನ್ಗೂ ಆ ಹುಡುಗಿಗೂ ಇರೋ ರಿಲೇಶನ್ಶಿಪ್ ಏನು? ಸರ್, ಆಕ್ಚುಲಿ ನಾನೊಬ್ಬ ಸಾಫ್ಟ್ವೇರ್ ಎಂಪ್ಲಾಯ್ ಸರ್. MD ಬಾಯ್ ಬಡ್ಕೋತಾ ಇದ್ದಾರೆ. ಯಾಕೋ ಇಷ್ಟು ಲೇಟು? ಕ್ಲೈಂಟ್ಸ್ ಬೇರೆ ವೇಟ್ ಮಾಡ್ತಾ ಇದ್ದಾರೆ. ಬೇಗ ಬಂದ್ಬಿಡು. ತಗೋ, ಓಕೆ. ಸೆಮಿನಾರ್ ಡೀಟೇಲ್ಸ್ ಇದರಲ್ಲಿದೆ. ಪಾರ್ಟಿ ಗೋ ಈ ಆಪ್ ಅಲ್ಲಿ ಒಂದು ಕ್ವಶನರಿ ಇರುತ್ತೆ. ಅದನ್ನ ಫಿಲ್ ಮಾಡಿದ್ರೆ ನಮ್ಮ ಸೈಕಾಲಜಿಕಲ್ ಆಸ್ಪೆಕ್ಟ್ ನ ಬೇಸ್ ಮಾಡ್ಕೊಂಡು ಆಪ್ ನಮಗೆ ಕೆಲವು ಪಾರ್ಟೀಸ್ ನ ತೋರಿಸುತ್ತೆ. ಎಲ್ಲರ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಂಡ್ ಟೇಸ್ಟ್ ಆಲ್ಮೋಸ್ಟ್ 50% ವರೆಗೂ ಮ್ಯಾಚ್ ಆಗೋ ಚಾನ್ಸಸ್ ಇದೆ. ಅಲ್ಲಿಗೆ ಹೋದ್ಮೇಲೆ ಪಾರ್ಟಿಲಿ ಪರ್ಸನಲಿ ಸೋಷಿಯಲೈಸ್ ಆಗಿ ಪರ್ಫೆಕ್ಟ್ ಮ್ಯಾಚ್ ನ ಸೆಲೆಕ್ಟ್ ಮಾಡ್ಕೋಬಹುದು. What is the difference between dating apps? ಡೇಟಿಂಗ್ ಆಪ್ ಅಲ್ಲಿ ಸ್ವೈಪ್ ಮಾಡಿ ಯಾರೋ ಒಬ್ಬರನ್ನ ಲಾಕ್ ಮಾಡಬೇಕು. ಲಾಕ್ ಮಾಡೋ ಪ್ರೋಸೆಸ್ ಅಲ್ಲಿ ಇನ್ನೂ ಜಾಸ್ತಿ ಸ್ವೈಪ್ ಮಾಡಿದ್ರೆ ಇನ್ನೂ ಒಳ್ಳೆ ಪೇರ್ ಸಿಗ್ಬೋದು ಅಂತ ಯೋಚನೆ ಬರ್ಬೋದು. ಅದೇ ಪಾರ್ಟಿಗೋ ಆಪ್ ಅಲ್ಲಿ ಆದ್ರೆ ಮೋರ್ ಪೀಪಲ್ ಅಂಡ್ ಮೋರ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎ ಬೆಟರ್ ಪರ್ಸನ್. Actually, it's good. Can I get the testing report of beta project, please? ಶೋರ್ ಮ್ಯಾಮ್. ಮಾಮಾ ಸೂಪರ್ ಕಣ. ಗುಡ್ ಜಾಬ್. ಹೇಯ್, ಅಭಿ ಎಲ್ಲೋ? ಅವನೇ ತಾನೇ ಟೆಸ್ಟಿಂಗ್ ರಿಪೋರ್ಟ್ ಕೊಡೋದು. ಬೆಳಗ್ಗೆನೆ ಕುಡಿಯೋಕೆ ಶುರು ಮಾಡಿದ್ದಾನೆ ಕಣ. ಈಗಲೂ ಬಾರಲ್ಲೇ ಇದ್ದಾನೆ. ಕ್ಲೈಂಟ್ ಮೀಟಿಂಗ್ ಇಟ್ಕೊಂಡು ಬಾರಲ್ಲಿ ಏನ್ ಮಾಡ್ತಿದ್ದಾನೋ? MD ಗೊತ್ತಾದ್ರೆ ಜಾಬಿಂದ ತೆಗಿತಾರೆ. MD ತೆಗಿಯೋ ಅವಶ್ಯಕತೆ ಇಲ್ಲ, ಅವನೇ ಬಿಡ್ತೀನಿ ಅಂತಿದ್ದಾನೆ. ಏಯ್, ಅವ್ನ ಪ್ರಾಬ್ಲಮ್ ಏನೋ? ಅವನ ಹತ್ರನೇ ಹೋಗಿ ಮಾತಾಡೋಣ ಬಾ. ಬಾ. ಏಯ್, ಲೇಯ್, ಏನು ನೀನೇನು ಕಮಲಾಸನ್ ಅನ್ಕೊಂಡಿದ್ದೇನೋ? ಸಣ್ಣ ಎಕ್ಸ್ಪ್ರೆಷನ್ ಕೊಡ್ತಿದ್ದಾಗೆ ಓ ಇದಾಗಿದ್ದು ಅಂತ ಅನ್ಕೊಳಕ್ಕೆ. ಅದೇನಾಯ್ತು ಅಂತ ಬಗಳು. ನಿನ್ನೆ ನಾನು ಮೇಘನ ರೂಮಿಗೆ ಹೋದ್ವಿ ಕಣೋ. ರೂಮ್ಗೆ ಹೋಗಿ ಈಗಾಗಲೇ ತುಂಬಾ ಲೇಟ್ ಆಗಿದೆ. ಸ್ಟಾರ್ಟ್ ಮಾಡ್ಕೊಳಮ್ಮ. ಏನಾಯ್ತು? ಅದು ನಮ್ಮ ವೈಬ್ರೇಷನ್ಗೆ ಪ್ರಕೃತಿ ಕೂಡ ಸಪೋರ್ಟ್ ಮಾಡ್ತಿದೆ, ಅದಕ್ಕೆ ಪವರ್ ಹೋಯ್ತು. ಬಾ. ಏನಾಯ್ತು ಮೇಘನಾ? ಮನೇಲೇ ಅಲ್ಲ, ನಿನ್ ಮೈಯಲ್ಲೂ ಕರೆಂಟ್ ಇಲ್ಲ. ಇಷ್ಟ ದಿನ ರೂಮಿಗೆ ಕರ್ದಿಲ್ಲ ಅಂದ್ರೆ ಒಳ್ಳೆಯವನೇನೋ ಅನ್ಕೊಂಡೆ. ಇವತ್ ಗೊತ್ತಾಯ್ತು ಮ್ಯಾಟ್ರೇ ಇಲ್ಲ ಅಂತ. ಇನ್ನೊಂದ್ಸತಿ ಟ್ರೈ ಮಾಡೋಣ ಮೇಘನಾ. ಏನೋ ದೊಡ್ಡ ಮೇಘನಾ, ನನಗೋಸ್ಕರ ಮಿಸ್ಟರ್ ಕರ್ಕೊಂಬಂದೆ. ಮೇಘನಾ, ಮೇಘನಾ. ಮೊದ್ಲು ಫ್ಯೂಸ್ ಹಾಕಿಸ್ಕೋ. ಮನೆಯಲ್ಲ? ಅಲ್ಲ, ನಿನ್ ಮೈಯಲ್ಲಿ. ಲೇ, ಇದೆಲ್ಲ ಈ ದಿನಗಳಲ್ಲಿ ಕಾಮನ್ ಕಣೋ. ಎಲ್ಲರಿಗೂ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಇವನು 6 ಮಂತ್ ಇಂದ ಇನ್ಸೋಮೇನಿಯಾ ಪ್ರಾಬ್ಲಮ್ ಅನ್ಭವಿಸ್ತಿಲ್ವಾ? ಟ್ರೀಟ್ಮೆಂಟ್ ಇಲ್ದೇ ಇರೋ ಕಾಯಿಲೆನೇ ಇಲ್ಲ ಕಣೋ. ವಿಷ್ಣು, ನೀನು ಟ್ರೀಟ್ಮೆಂಟ್ಗೆ ಸೈಕಾಟ್ರಿಸ್ಟ್ ನ ಮೀಟ್ ಮಾಡಿದ್ಯಾ ಅಲ್ವಾ? ಅವನಾ ಡಾಕ್ಟರ್ ಡಮರುಗ. ಬರ್ತೀಯಾ? ನಿಮ್ಮಂತೋರಿಂದಾನೇ ನಮ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ಮಿಸ್ಟರ್ ಶಕ್ತಿ ಪಿಕ್ಚರ್ಸ್, ಹೇಗ್ ನಡೀತಾ ಇದೆ ನಿಮ್ ಸಿನಿಮಾಗಳು? ನಾ ಪ್ರಾಕ್ಟೀಸ್ ಶುರು ಮಾಡಿದಾಗ ನೀವೇ ನನ್ ಫಸ್ಟ್ ಪೇಷಂಟ್. ಅವಾಗಿಂದ ಇಲ್ಲಿವರೆಗೂ ನೀವು ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಿ ಅಂದ್ರೆ ಇಟ್ ಇಸ್ ಫ್ಯಾಂಟಾಸ್ಟಿಕ್. ಸಿನಿಮಾಗಳು ಚೆನ್ನಾಗಿ ನಡೀತಾ ಇದೆ, ಆದ್ರೆ ನನ್ ರನ್ ಟೈಮೇ ಕಮ್ಮಿ ಆಗ್ತಾ ಇದೆ. ಯು ಮೀನ್ ಪರ್ಫಾರ್ಮೆನ್ಸ್? ಎಸ್, ಸಿನಿಮಾ ಸ್ಟಾರ್ಟ್ ಆಗಿದ್ದು 2 ನಿಮಿಷಕ್ಕೆ ಶುಭಂ ಕಾರ್ಡ್ ಬಿದ್ದೋಗುತ್ತೆ. ಮಿಸ್ಟರ್ ಶಕ್ತಿ, ಇವಾಗ್ಲೂ ನಿಮ್ ಪ್ರಾಜೆಕ್ಟ್ ರಾನ್ ಆಗೋದೇ ದೊಡ್ಡ ವಿಷಯ. ನನಗ್ ಗೊತ್ತಿರೋ ಹಾಗೆ ಇನ್ಮೇಲೆ ನೀವು ಶೋ ಹಾಕೋದ್ ನಿಲ್ಸೋದೇ ಒಳ್ಳೇದು ಅನ್ಸುತ್ತೆ. ಡಾಕ್ಟರ್, ನಿಮ್ಮನ್ನ ನಂಬ್ಕೊಂಡೇ ಅಲ್ವಾ ನಾನು ಇಷ್ಟೊಂದು ಶೋ ಹಾಕಿದ್ದು. ಪ್ಲೀಸ್ ಡೂ ಸಮಥಿಂಗ್. ಶಕ್ತಿ, ದಟ್ ಈಸ್ ಪಾಸ್ಟ್. ಈ ವಯಸ್ಸೆಲ್ಲ ಔಷಧಿ ತಗೊಂಡ್ರೆ ಮಂಚ ಹತ್ತೋದಿರ್ಲಿ, ಮಂಚದಲ್ಲೇ ಇರ್ಬೇಕಾಗತ್ತೆ. ಸರಿ, ಒಂದ್ ಕೆಲ್ಸ ಮಾಡು. ಈ ಸತಿ ಶೋ ಶುರು ಮಾಡಿದಾಗ ಏಳೋ ಏಳೋ ನನ್ ರಾಜ ಅಂತ ರಿವರ್ಸಲ್ ಹಾಡು. ಕಾನ್ಸಂಟ್ರೇಷನ್ ಡೈವರ್ಟ್ ಆಗಿ ಪರ್ಫಾರ್ಮೆನ್ಸ್ ಪೀಕ್ ಅಲ್ಲಿ ಇರುತ್ತೆ.
ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲವ್ ಯು ಐ ಟು ಇಷ್ಟು Hello. ಸಿಂಪಲ್ ಸೊಲ್ಯೂಷನ್ ಇವ್ನು ಕೆಲ್ಸಕ್ಕೆ ಬರ್ದೇ ಇರೋ project. ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಬೇಗನೆ ರೆಡಿ ಆಗ್ಬೇಕು ಏನ್ ಸರ್ ಸ್ಟಿಲ್ ಬ್ಯಾಟಿಂಗ್ ಓಪನಿಂಗ್ ಬ್ಯಾಟ್ಸ್ ಕೂತ್ಕೊಳ್ಳಿ. ಹಾಯ್ ಸರ್ How are you, young man? Fine, sir. ಕೂತ್ಕೊಳ್ಳಿ. ವಾವ್, ರಿಂಗ್ ಟೋನ್ಗೆ ಮೂಡಿ ಬರ್ತಾ ಇದೆ ಸರ್ 30 years ಎಕ್ಸ್ಪೀರಿಯನ್ಸ್ ಇಲ್ಲಿ. ಯಾವ್ದ್ರಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ತಾನೆ ಸುಮ್ನೆ ಇರು. ನಿನ್ ಪ್ರಾಬ್ಲಮ್ ಏನು? ಸರ್ ನಾವು 3 ಜನ ಇದ್ದೀವಿ. ಪ್ರಾಬ್ಲಮ್ ನನಗೆ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ಸರ್? ರಿಂಗ್ ಟೋನ್ಗೆ ನೀ ರಿಯಾಕ್ಟ್ ಆಗ್ಲಿಲ್ಲ ಅಂದ್ರೆ ಪೇಷಂಟ್ ನೀನೇ ಅಂತ ಅರ್ಥ. ಹೇಳು, ಏನ್ ಪ್ರಾಬ್ಲಮ್? ಸರ್ ನಾವು ಹೊರಗಡೆ ಇರ್ತೀವಿ ಬರೋ ಇರಮ್ಮ, ಕೂತ್ಕೋ. ಈ ಎಕ್ಸ್ಪೀರಿಯನ್ಸ್ ನಿನಗೂ ಯೂಸ್ ಆಗತ್ತೆ. ನನಗೆ ಆ ಥರ ಪ್ರಾಬ್ಲಮ್ ಇಲ್ಲ ಸರ್. ನಾನು ಆ ವಿಷಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಸರ್. ಮ್ಯಾನ್ ಆಫ್ ದ ಮ್ಯಾಚ್ ಆದ್ರೇನು ಯಾವಾಗ್ಲಾದ್ರೂ ಒಂದ್ಸತಿ ಡಕ್ಔಟ್ ಆಗ್ಲೇಬೇಕು. Really? ಎಸ್, ಹೇಳು ನಿನ್ ಪ್ರಾಬ್ಲಮ್ ಏನು? ಇಂಜಿನ್ ಸ್ಟಾರ್ಟ್ ಆಗ್ತಿಲ್ವಾ? ಸ್ಟಾರ್ಟ್ ಆಗಿ ನಿಂತೋಗ್ತಿದ್ಯಾ? ಮಧ್ಯದಲ್ಲಿ ಬ್ರೇಕ್ ಆಗ್ತಿದ್ಯಾ? ಇಲ್ಲ ಬೋರ್ಗೆ ಬಂದ್ಬಿಟ್ಟಿದ್ಯಾ? ಸರ್ 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 ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ ಸರ್. ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ನ್ಯೂರೋ ಸಿಸ್ಟಮ್. ಯೂಟ್ಯೂಬ್ ನೋಡ್ಕೊಂಡು ಔಷಧಿ ತಗೊಂಡ್ರೆ ಟೀ ಓಡಿಸ್ಕೊಂಡು ಹೋಯ್ತೀರಾ. ಸಾರಿ ಸರ್. ಇಟ್ಸ್ ಓಕೆ, ನಡ್ರಿ ಎಲ್ಲಿಗೆ ಸರ್? ಟೆಸ್ಟ್ಗೆ. ಹೋಗು. ಆಲ್ ದಿ ಬೆಸ್ಟ್ ಕಣ. ಮಾಮ ಇವಾಗ ಸಾಹೇಬ್ರದು ಪರಿಸ್ಥಿತಿ ಹೆಂಗಿರುತ್ತೆ? ಸುಮ್ಮನೆ ಇರೋ. ನಮ್ಗೆ ಹೇಗೋ ಗೊತ್ತಾಗ್ಬೇಕು. ಬ್ಯಾಂಕ್ಗೆ. ಒಳಗ್ ಕರ್ಕೊಂಡು ಹೋಗ್ತಾರೆ, ನೋಡ್ತಾರೆ, ಟೆಸ್ಟ್ ಮಾಡ್ತಾರೆ. ಅಂದ್ರೆ ಹೇಗ್ ಮಾಡ್ತಾರೆ ಪ್ಯಾಂಟ್ ಬಿಚ್ಚಲಿಲ್ಲ ಅಂದ್ರೆ ಹೇಗ್ ಮಾಡ್ತಾರೆ ಅಂದ್ರೆ ನೀನೇ ಹೋಗಿ ನೋಡ್ಬೋದಲ್ಲ. ಅಂದ್ರೆ ಹಿಡ್ಕೊಂಡು ಏನಯ್ಯ, ಕ್ರೇನ್ ಎದ್ದೇಳ್ತಾನೆ ಇಲ್ಲ. ಸರ್ ಸರ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ ಸರ್? ಏನು ಪ್ರಾಬ್ಲಮ್ ಇಲ್ವಲ್ಲ ಸರ್? ಏನಾದ್ರು ಮಾತಾಡಿ ಚೆನ್ನಾಗೇ ಸರ್. ಇದೆ, ಆದ್ರೆ ಫಂಕ್ಷನ್ ಏನಾಯ್ತು ಸರಿ ಸರ್? ಇಲ್ಲ. ಒಳಗ್ ಮಡಿಕ. ಓಕೆ ಸರ್. ನಡಿ. ತುಂಬಾ ಖರಾಬ್ ಆಗಿದೆ. ಇಂಜಿನ್ ಏನೋ ಸರಿ ಇದೆ, ಆದ್ರೆ ಪ್ಲಗ್ ಇಂದ ಸ್ಪಾರ್ಕ್ ಬರ್ತಿಲ್ಲ. ಸರ್ ಮತ್ತೆ ಸ್ಪಾರ್ಕ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಅದಕ್ಕೆ ಅಲ್ವಾ ನಾ ಇರೋದು. ಇದನ್ನ ಹಾಕೋಬೇಕು ಅಂತೀರಾ ಸರ್? ಒಂದ್ ಹಾಕೋ, ಒಂದ್ ಸೌರ್ಕೋ, ಮೇಲ್ಮೇಲೆ. ಥ್ಯಾಂಕ್ ಯು ಸರ್. ಏನೋ ಮೋಷನ್ ಪ್ರಾಬ್ಲಮ್ ಈಗ ಫಿಗರ್ ಬರುತ್ತೆ. ಬಂದ್ರೆ ತೆಗ್ಗದಲೆ ಬಂದ್ಲು. ಏನು ಒಬ್ರನ್ ಬಿಟ್ಟು ಇಬ್ರು ಇದ್ದೀರಾ? ಆಗಲ್ಲ. ಅವ್ನು ನೋಡೋದಕ್ ಮಾತ್ರ, ಮಿಕ್ಕಿದ್ದೆಲ್ಲ ನಮ್ದೆ. ನಪ್ಪ ನಾನು ಹೋಗ್ತೀನಿರ. ಏಯ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಟಮೋರ್ಗ ತರಿಸ್ಬಿಟ್ಟಿದ್ದೀನಿ. ಇನ್ಮೇಲೆ ಬಾರ್ಸದೆ ಇರೋ 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 ಮೊದ್ಲು ನಾನು ಹೋಗ್ಬಿಡ್ತೀನಿ ಇರೋ. ಆಚೆ ನಿಂತ್ಕೊಂಡು ಸೌಂಡ್ಸ್ ಎಲ್ಲ ಎಂಜಾಯ್ ಆಯ್ತು ಬಿಡು. ಮಾಡ್ತಾ ಡೈಲಾಗ್ ಸ್ಟಾಪ್ ಮಾಡಿ ಆಕ್ಷನ್ ಸ್ಟಾರ್ಟ್ ಮಾಡ್ಕೋ. ಫಸ್ಟ್ ಟೈಮ್ ನನ್ಗ ನಿಂಗಲ್ಲ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ಡಮರ್ಗ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತು ಅನ್ಸುತ್ತೆ. ರಾಕೆಟ್ ಹಾರ್ತಾ? ಏನ್ ಹಾರೋದು? ರಾಕೆಟ್ ಹಾರ್ಬೇಕು ಅಂದ್ರೆ ಮುಂದೆ ಫೈರ್ ಇರ್ಬೇಕಲ್ವಾ? ನನಗ್ ವರ್ಕೌಟ್ ಆಗಿಲ್ಲ ಅಂತಂದ್ರೆ ದುಡ್ಡು ತಗೊಳಲ್ಲ. ಛೀ, ಮಾವ ನೀನೇನಾದ್ರೂ ಅಲ್ಲೋ ಗೊತ್ತಾಡೋ ಅಂದ್ರೆ ಇಲ್ಲಿ ಬಂದು ಗೊತ್ತಾಡ್ತಾನೆ. ಡಮೋರ್ಗ ಇದ್ದಾನೆ, ಎಲ್ಲ ಸರಿ ಮಾಡ್ತೀನಿ ಅಂದೆ. ಬಿಲ್ ಜಾಸ್ತಿ ಆಯ್ತು ಬೇರೆ ಏನೂ ಆಗಿಲ್ಲ. ನಿನ್ ಕತೆ ನಿಲ್ಸಲೈ ವಿಷ್ಣು. ಬನ್ನಿ ಬನ್ನಿ ಬನ್ನಿ. ಮಾರ್ನಿಂಗ್ ಸರ್. ಪ್ಲೀಸ್ ಕೂತ್ಕೊಳ್ಳಿ. ಏನು, ನಾ ಕೊಟ್ಟಿದ್ದ ಔಷಧಿ ಕೆಲಸ ಮಾಡ್ತಿದೀಯಾ? ರಿಂಗ್ ಟೋನ್ ಬದಲಾಯಿಸಿ ಫಸ್ಟ್. ಕೂತ್ಕೊಳ್ಳೋ. ನೀವು ಕೊಟ್ಟಿರೋ ಮೆಡಿಸಿನ್ ವರ್ಕ್ ಆಗ್ಲಿಲ್ಲ ಸರ್. ನಾ ಕೊಟ್ಟಿದ್ ಮೆಡಿಸಿನ್ ಕೆಲಸ ಮಾಡ್ಲಿಲ್ಲ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಹಾಕೊಂಡಿದೀನಿ, ಸವರ್ಕೊಂಡಿದೀನಿ. ಅದ್ರ ಜೊತೆಗೆ ಅದು ಅಲ್ಲದೆ ಇವನ್ ಹೈ ಡೋಸೇಜ್ ಕೊಟ್ಟೆ. ಅದು ಇವನ್ ಇಂಜಿನ್ ಕೆಲಸ ಮಾಡ್ಲಿಲ್ಲ. ಸ್ಪಾರ್ಕ್ ಅಲ್ಲ, ಸಿಡ್ಲೆ ತರಿಸ್ಬೇಕು. 1 minute. ಪ್ಯಾರಡೈಸ್. ಏನ್ ಸರ್ ಇದು? ಇಟ್ಸ್ ಎ ವರ್ಲ್ಡ್ ಆಫ್ ಇಫೋರಿಯಾ. ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಲೊಕೇಶನ್ಗೆ ಡೈರೆಕ್ಷನ್ ಕೊಡುತ್ತೆ. ಆ ಕೋಡ್ ಹೇಳಿ ನಾವು ಒಳಗೆ ಹೋಗ್ಬೋದು. ಹೊರಗಿನ ಪ್ರಪಂಚ ಬೇರೆ, ಪ್ಯಾರಡೈಸ್ ಪ್ರಪಂಚನೇ ಬೇರೆ. ಆಲ್ ಟುಗೆದರ್ ಇಟ್ ಈಸ್ ಎ ಡಿಫರೆಂಟ್ ವರ್ಲ್ಡ್, ಬಟ್ ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್.